ಖಾಸಗಿ ಶಾಲೆಗಳ ಅಬ್ಬರದ ನಡುವೆಯೂ ಸಾಗರ ತಾಲೂಕಿನ ಸಿದ್ದೇಶ್ವರ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದೆ. ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರ ಮನೆಯಲ್ಲಿ ಆರಂಭವಾದ ಈ ಶಾಲೆ ಇಂದು ಗಟ್ಟಿಯಾಗಿ ತಲೆ ಎತ್ತಿ ನಿಂತಿರುವುದು ಸಂತಸದ ವಿಷಯವಾಗಿದೆ. ಈ ಕಾರ್ಯಕ್ರಮವನ್ನು ಸಾಗರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಉದ್ಘಾಟನೆ ಮಾಡಿದರು. ಈ ಶಾಲೆ ನಿರ್ಮಾಣವಾಗಲು ಕಾರಣಕರ್ತರಾದ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ದೇಶ ಸದೃಢವಾಗಿ ಬೆಳೆಯಬೇಕಾದರೆ ಶಿಕ್ಷಣ ಅತಿ ಮುಖ್ಯ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಉಚಿತವಾಗಿ ಶಿಕ್ಷಣ ನೀಡುತ್ತಿದೆ. ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪೋಷಕರ ಪಾತ್ರ ಪ್ರಮುಖವಾದುದು. ಮಕ್ಕಳ ಚಟುವಟಿಕೆ ಮೇಲೆ ಗಮನ ನೀಡಬೇಕು ಎಂದು ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಪೋಷಕರಿಗೆ ಸೂಚನೆ ನೀಡಿದರು. ಒಂದು ಶಾಲೆ 25 ವರ್ಷಗಳನ್ನು ಪೂರೈಸಿದಾಗ ಅದರ ಸಂಭ್ರಮವೇ ಬೇರೆ ಇದೆ. ಇಂಥ ಒಂದು ಕಾಲೋನಿಯಲ್ಲಿ 25 ವರ್ಷ ತುಂಬಿರುವಂಥ ಈ ಶಾಲೆಗೆ ಬೆಳ್ಳಿ ಹಬ್ಬ ಆಚರಣೆ ಮಾಡುವ ಸಂದರ್ಭದಲ್ಲಿ ನಾವು ಬಂದು ಇಲ್ಲಿ ಕೂತ್ಕೊಂಡು ಮಾತಾಡೋದು ಪುಣ್ಯ ನಮಗೆ. ಇವತ್ತು ಶಿಕ್ಷಣ ಬಹಳ ಪ್ರಮುಖವಾದಂಥ ಘಟ್ಟ ಬಂಧುಗಳೇ. ಯಾವುದೇ 1ರಿಂದ 10ನೇ ತರಗತಿವರೆಗೆ ಪೋಷಕರ ಗಮನದಲ್ಲಿಟ್ಟು 1ರಿಂದ 10ನೇ ತರಗತಿವರೆಗೆ ನೀವು ಯಾವುದೇ ನಿಮ್ಮ ಮಕ್ಕಳಿಗೆ ಯಾವುದೇ ಹಣಕಾಸು ಕೊಡುವಂಥ ಅವಕಾಶ ಇಲ್ಲ. ಸಂಪೂರ್ಣ ಸರ್ಕಾರ ವಿದ್ಯಾಭ್ಯಾಸಕ್ಕಾಗಿ 10ನೇ ತರಗತಿವರೆಗೆ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಬಟ್ಟೆಯಿಂದ, ಶಾಲೆ ಪುಸ್ತಕದಿಂದ ಹಿಡಿದು, ಬ್ಯಾಗಿಂದ ಹಿಡಿದು, ಶೂ ಇಂದ ಹಿಡಿದು, ಈಗ ಬಿಸಿ ಊಟದಿಂದ ಹಿಡಿದು, ಮೊಟ್ಟೆಯಿಂದ ಹಿಡಿದು, ಚುಕ್ಕೆಯಿಂದ ಹಿಡಿದು, ಬಾಳೆಹಣ್ಣುವರೆಗೂ ಕೊಡ್ತಾ ಇದ್ದಾರೆ. ಇದು ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಈ ದೇಶದ ಪ್ರಗತಿಗೆ ಬಹಳ ಪ್ರಮುಖವಾದಂಥದ್ದು ಶಿಕ್ಷಣ. ಶಿಕ್ಷಣ ಬಿಟ್ಟರೆ ಬೇರೆ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇವತ್ತು ಕೂಲಿ ಕಾರ್ಮಿಕರು, ಹಿಂದುಳಿದ ವರ್ಗದ ಇರುವಂಥ ಈ ಕಾಲೋನಿಯಲ್ಲಿ ನಮ್ಮೆಲ್ಲ ತಾಯಿದರು ನೀವು ಗಟ್ಟಿಯಾಗಿರ್ಬೇಕು. ನೀವೆಲ್ಲ ಗಟ್ಟಿ ಆಗ್ತಾ ಇದ್ದೀರಿ. ಯಾಕಂದ್ರೆ ಇವತ್ತು ಸಂಘ ಸಂಸ್ಥೆಗಳು, ಶ್ರೀಶಕ್ತಿ ಸಂಘಗಳನ್ನು ಕಟ್ಟಿ, ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿಯ ಸಂಘಗಳನ್ನು ಕಟ್ಟಿದ ನಂತರ ನಮ್ಮ ಅಕ್ಕ ತಂಗಿದರು ಸ್ಟ್ರಾಂಗ್ ಆಗಿದ್ದಾರೆ. ಅಂದ್ರೆ ಒಂದು ಸ್ವಲ್ಪ ಆರ್ಥಿಕವಾಗಿ ಮಕ್ಕಳನ್ನು ಓದಿಸುವಂತ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದರ ಶಕ್ತಿ ಬಂದಿದೆ. ಒಂದಿಷ್ಟು ಮನೆ ಕಟ್ಟುವಂತ ಶಕ್ತಿ ಬಂದಿದೆ. ಮತ್ತೆ ತನ್ನ ಮಕ್ಕಳನ್ನ ಮದುವೆ ಮಾಡುವಂತ ಶಕ್ತಿನೂ ಪಡ್ಕೊಂಡಿದ್ದರೆ ಆ ಸಂಘಟನೆಗಳಿಂದ ಮಾಡ್ಕೊಂಡಿದೆ. ಅದಕ್ಕಾಗಿ ನಿಮ್ಗೆ ಯಾವುದೇ ಕೊರತೆ ಇರೋದಿಲ್ಲ. ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಬಹಳ ಪ್ರಮುಖ. ಹಾಗಾಗಿ ಪೋಷಕರು ಬಹಳ ಜನ ನೀವು ಇಲ್ಲಿದ್ದೀರಿ. ಪೋಷಕರ ಪಾತ್ರ ಏನಂತ ಹೇಳಿದ್ರೆ, ಶಾಲಾ ನಾನು ಮರ್ತುಬಿಟ್ಟೆ, ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೆ ಹೇಳಕ್ಕಾಗಿಲ್ಲ, ಎಲ್ಲ ಶಿಕ್ಷಕ ಬಂಧುಗಳಿಗೆ. ಶಿಕ್ಷಕರು ತಮ್ಮ ಮಕ್ಕಳನ್ನ ಪ್ರಗತಿ ಬಗ್ಗೆ ಪೋಷಕರ ಸಭೆ ಕರೀತಾರೆ. ಆ ಸಭೆ ಕರೆದಂತ ಸಂದರ್ಭದಲ್ಲಿ ಪೋಷಕರು ಬಂದು ಭಾಗವಹಿಸ್ಬೇಕು. ನೀವು ಭಾಗವಹಿಸ್ತಾ ಹೋದ್ರೆ ಆ ಮಗು ಶೈಕ್ಷಣಿಕವಾಗಿ ಏನು ಓದಿದಾನೋ ಗೊತ್ತಾಗಬೇಕಲ್ಲ. ಅವನು ಕ್ರೀಡೆಯಲ್ಲಿದ್ದಾನೋ, ಓದೋದ್ರಲ್ಲಿದ್ದಾನೋ, ಅಥವಾ ಹಾಡು ಹೇಳೋದು, ಸಂಗೀತ ಯಾವುದ್ರಲ್ಲಿದ್ದಾನೋ ನೋಡ್ಬೇಕಲ್ಲ. ಅದನ್ನ ನೀವು ಮಾಡ್ಬೇಕು. ಪೋಷಕರ ಸಭೆ ಕರೆದ 10 ಜನ, 100 ಜನ, 45ರಲ್ಲಿ 5-6 ಜನ ಬರ್ತಾರೆ. ಹೌದಾ? 5-6 ಜನ ಬರ್ತಾರೆ. ಬಾಕಿ ಯಾಕೆ ಬರೋದ ನೀವು? ಇಲ್ಲೇನೋ ಪರವಾಗಿಲ್ಲ, ಕಾಡಿಲ್ಲ, ಗೇಡಿಲ್ಲ, ಇಲ್ಲಿ ಊರು ಮನೆ ಪರವಾಗಿಲ್ಲ. ಮೊನ್ನೆ ನಾನು ಹಿಂದೆ 2008ರಲ್ಲಿ ಇದ್ದಾಗ ಒಬ್ಬ ಹುಡುಗ ಶಾಲೆ ಹೋಗ್ತಾ ಇದ್ದ. ಬೆಳಗ್ಗೆ ಕರೆಕ್ಟ್ 10 ಗಂಟೆ ಹೋಗ್ತಿದ್ದ, ಸಂಜೆ 5 ಗಂಟೆ ಕರೆಕ್ಟ್ ವಾಪಸ್ ಬರ್ತಿದ್ದ. ಆದ್ರೆ ಶಾಲೆಗೆ ಹೋಗ್ತಿರ್ಲಿಲ್ಲ, ಕಾಡಿಗೆ ಹೋಗ್ತಿದ್ದ. ಅವನು ತಂದೆ ತಾಯಿ ಹೇಳಿ ಕಳ್ಸಿದ್ರೆ, ಏನ್ರಿ ಮಾಸ್ಟ್ರೆ, ನನ್ನ ಮಗ ನೀಟಾಗಿ 10 ಗಂಟೆ ಹೋಗ್ತಾನೆ, ನೀಟಾಗಿ 5 ಗಂಟೆ ವಾಪಸ್ ಬರ್ತಾನೆ, ಏನ್ರಿ ನನ್ನ ಮಗ ಶಾಲೆ ಬರಲ್ಲ ಅಂತ ಬೈತಿದ್ರು. ಆದ್ರೆ ಅವ್ನು ಕೇಳಲಿಲ್ಲ. ಸರಿ, ಎಲ್ಲ ಶಾಲೆ ಮಕ್ಕಳನ್ನ ನಾನು ಕಳಿಸ್ಕೊಟ್ಟೆ ಉಮೇಶ. ಅವರೆಲ್ಲ ಹೋದ್ರು. ಹೋಗ್ಬಿಟ್ಟು ಮೇಲೆ ಗೊತ್ತಾಯ್ತು ಅವನಿಗೆ, ನನ್ನ ಮಗ ಶಾಲೆ ಹೋಗಿಲ್ಲ, 3 ತಿಂಗಳಿಂದ ಕಾಡಲ್ಲೇ ಇದ್ದಾನಂತ. ನಮಗೊಂದು ಭಯ ಏನ್ ಗೊತ್ತಾ, ಒಬ್ಬ ವೀರಪ್ಪನ ಹಿಡಿಯಕ್ಕೆ 1000 ಕೋಟಿ ಖರ್ಚು ಮಾಡಿದ್ವಿ, ಮತ್ತೊಬ್ಬ ವೀರಪ್ಪನ ಹಿಡಿಯೋದು ಎಲ್ಲಿಂದ ತರೋದಪ್ಪ ಅಂತ ಯೋಚನೆ ಮಾಡಿದೆ. ಆಮೇಲೆ ನಾನೇ ಅವನಿಗೆ ಸೈಕಲ್ ಕೊಡಿಸಿ, ಅವನಿಗೆ ಹೊಸ ಬಟ್ಟೆ ಕೊಡಿಸಿ, ನಾನೇ ಅವನ ಶಾಲೆ ಕರ್ಕೊಂಡ್ಬಂದು ಬಿಟ್ಟಿದ್ದೀನಿ. ಅಂದ್ರೆ ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪೋಷಕರ ಪಾತ್ರ ಬಹಳ ಪ್ರಮುಖ ಆಗಿದೆ. ನೀವು ಬರ್ಬೇಕು. ನೀವು ಬಂದು ಆ ಮಕ್ಕಳ ಪ್ರಗತಿಯಲ್ಲಿ ನೀವು ಬಂದು ಕಾಣಿಸ್ಕೊಂಡ್ರೆ ಆ ಮಗು ಹೆದರಿಕೆ ಇರ್ತದೆ. ನಮ್ಮ ತಂದೆ ಬರ್ತಾರೆ, ಅಣ್ಣ ಬರ್ತಾನೆ, ತಾಯಿ ಬರ್ತಾರೆ, ನಾನು ಚೆನ್ನಾಗಿ ಓದ್ಬೇಕು, ಮಾಸ್ಟರ್ ಹೇಳ್ತಾರೆ ಅನ್ನೋದು ಭಯ ಇರುತ್ತೆ. ಅದು ನೀವು ಪೋಷಕರು ಫಸ್ಟ್ ಇರಬೇಕಾಗುತ್ತೆ, ಕಂಡ್ಕೊಳ್ಬೇಕು. ಹಾಗಾಗಿ ಶಿಕ್ಷಣ ಬಹಳ ಪ್ರಮುಖವಾದಂಥದ್ದು. ಇವತ್ತು ಭಾರತದ, ನಾನು ಹೇಳಿದಲ್ಲ, ಎಲ್ಲೋ ಇರಲಿ, ಇವತ್ತು ನಿಮ್ಮ ಎಷ್ಟು ಹೇಳಿದಾಗೆ ರತ್ನಗರದಾಗೆ ಯಾವುದೇ ದುಡ್ಡು ಮಾಡಿದ್ರು ಉಪಯೋಗ ಆಗಲ್ಲ. ಆದರೆ ಶಿಕ್ಷಣ ಕೊಡಿ, ಭಾರತದಲ್ಲಿ ಎಲ್ಲಿ ಬೇಕಾದರೂ ಬದುಕ್ತಾರೆ. ಶಿಕ್ಷಣದ ಕ್ರಾಂತಿ. ಇವತ್ತು ಭಾರತ ದೇಶದಲ್ಲಿ ಓದಿದಂಥ ಮಕ್ಕಳು ಹೊರದೇಶದಲ್ಲಿ ಇವತ್ತು ಕ್ರಾಂತಿ ಮಾಡ್ತಾ ಇದ್ದಾರೆ.
ಉದ್ಯೋಗ ಸೃಷ್ಟಿ ಬೇಕಾದಷ್ಟಿದೆ. ಯಾರಿಗಿಲ್ಲ B.Ed ಆದವ್ರು ಗಿಎಡ್ ಆದವರೆಲ್ಲ ಈಗ ಹಿಂದೆ 10-20 ವರ್ಷದವರೆಲ್ಲ ಈಗ ಅವ್ರು ನೌಕರಿ ಪಡೆದಿದ್ದಾರೆ. ಏನೇ ಮಾತ್ರ ಅಷ್ಟು ಡಿಮ್ಯಾಂಡ್ ಇದೆ. ಇವತ್ತು ಒಬ್ಬ ಹಿಂದುಳಿದ ವರ್ಗದ ಮಗ ಗುಡಿಸ್ಲರಿರೋನು ಸಹ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಯಾವ ಹುದ್ದೆಗಳನ್ನು ಪಡೆಯುವಂತ ಅವಕಾಶ ಸಿಗ್ತದೆ. ಮೆರಿಟ್ ಅಲ್ಲಿ ಪಾಸ್ ಆಗಿದ್ರೆ ಇವತ್ತು ಡಾಕ್ಟರ್ ಆಗ್ಬೋದು. ಅವನು ನಾಗವಳ್ಳಿ ದಾಮೋದರ ನಾಯ್ಕರು ಒಂದು ಸಣ್ಣ ಮನೆಯಲ್ಲಿದ್ರು, ಇವತ್ತು ಅವನು ಎಂತ ಪೋಸ್ಟ್ ಅಲ್ಲಿ ಇದ್ದಾರೆ ಅವರೆಲ್ಲ. ಆ ಮನಸ್ಸು ಮಾಡ್ಬೇಕಷ್ಟೇ. ಹಿಂದೆ ಒಂದು ಕಾಲ ಇತ್ತು, ದೊಡ್ಡ ದೊಡ್ಡವರು ದುಡ್ಡಿದ್ದು ನೌಕರಿ ತಗೊಳ್ಳೋ ಕಾಲ ಹೋಯ್ತು. ಈಗ ಓದಿದ್ರೆ ಅವನಿಗೆ ಕಾಲ. ಅಂತ ಅವಕಾಶಗಳು ಇವತ್ತು ನಿಮ್ಗೆ ಸಿಕ್ಕಿದೆ ಇವತ್ತು ಪೋಷಕರೇ. ಹಾಗಾಗಿ ಕನ್ನಡ ಶಾಲೆ ಅಂತ ಹೇಳಿ ಬಹಳ ಜನರಿಗೆ ಸ್ವಲ್ಪ ಸುಣ್ಣ ಬಣ್ಣ ಇರಲ್ಲ, ಬಿಲ್ಡಿಂಗ್ ಹಳೇದಾಗಿರ್ಬಿಟ್ರೆ, ಆದ್ರೆ ನೀವು ಕಾನ್ವೆಂಟಿಗೆ ಕಳಿಸ್ತಿರಲ್ಲ, ಅದಕ್ಕಿಂತ ಒಳ್ಳೆ ಶಿಕ್ಷಣ ನಾವು ಕೊಡ್ತೇವೆ. ನಮ್ಮಲ್ಲಿರುವಂತ ಶಿಕ್ಷಕರು ನುರಿತವಾದಂತ ಮೆರಿಟಲ್ ಆಯ್ಕೆ ಇರುವಂತ ಶಿಕ್ಷಕರು. ಅಲ್ಲಿರುವಂತ ಶಿಕ್ಷಕರೆಲ್ಲ ಸಾಗರದಲ್ಲಿ 24 ಶಾಲೆ ಇವತ್ತು ಹೈಸ್ಕೂಲಲ್ಲಿ 100% ಬಂದಿದೆ. ನೆನ್ಪಿಡ್ಕೋಬೇಕು. ಪ್ರೈವೇಟ್ ಶಾಲೆಯಲ್ಲಿ ಎಷ್ಟು ಬಂದಿದೆ ಕೇಳ್ಕೊ ಬನ್ನಿ. ಸುಮ್ಮನೆ ಅದನ್ನ ಪ್ಯಾಷನ್. ಮಕ್ಕಳು ಮನೆ ಹತ್ರ ಬರಬೇಕು, ಸ್ಕೂಲ್ ಬ್ಯಾಗ್ ಹಾಕೋಬೇಕು, ಕೈ ಶೂಟ್ ಹಾಕೋಬೇಕು, ಮಮ್ಮಿ ಡ್ಯಾಡಿ ಅಂದ್ಬಿಟ್ರೆ ಅವ್ರಿಗೆ ಖುಷಿ ಅಷ್ಟೇ. ಅಲ್ಲಿ ಎಷ್ಟು ದುಡ್ಡು ಕೊಡ್ತೀರಿ? ಒಂದು ತಿಂಗಳಿಗೆ 3,000-4,000. ಇಲ್ಲಿ ₹1 ಇಲ್ಲ. ಹಾಗಾಗಿ ಕನ್ನಡ ಶಾಲೆ ಇವತ್ತು ಒಳ್ಳೆಯ ಶಿಕ್ಷಕರಿದ್ದಾರೆ. ಆದ್ರೆ ಕಟ್ಟಡಗಳು ಹಳೇದಿರುತ್ತೆ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ನಾವು ನೋಡ್ಬೇಕಾಗಿದ್ರಿಂದ ಕಟ್ಟಡ ಆದಷ್ಟು ಕೊಟ್ಟಿದ್ದೀವಿ. ಹಾಗೆ ಸುಣ್ಣ ಬಣ್ಣ ಇಲ್ಲ, ಮೊನ್ನೆ ಹೊಡೆದಿದ್ದಾರೆ 25 ವರ್ಷಕ್ಕೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ಒಂದ್ ಹೊತ್ತಿಗೆ ಊಟ ಇಲ್ಲಾದ್ರೂ ಬಿಟ್ಟುಬಿಡಿ, ಒಂದ್ ಹೊತ್ತಿಗೆ ಊಟ ಇಲ್ಲಾದ್ರೂ ಗಂಜಿ ಕುಡಿಯೋಣ, ಆದ್ರೆ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗಿ ಮಾಡಬಾರದು. ಬಹಳ ಉತ್ತಮವಾಗಿ ಮಾತನಾಡಿ ನಿಮಗೆ ಹೃದಯಕ್ಕೆ ತುಂಬೋ ರೀತಿಯಲ್ಲಿ ಎಲ್ಲ ಹೇಳಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಇಷ್ಟೇ, ನಾನು ಇವತ್ತಿಲ್ಲಿಗೆ ಬಂದಿರ್ತಕ್ಕಂಥದ್ದು ಅಪರೂಪವಾಗಿ. ಈ ಕಾಲನಿ ಒಂದು ಕಾಲದಲ್ಲಿ ಏನೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಇವತ್ತಿದು ಚೆನ್ನಾಗಿ ಬೆಳೆದಿದೆ. ಇದಕ್ಕೆ ಎಲ್ಲರೂ ಇಲ್ಲಿ ಇರ್ತಕ್ಕಂಥ ನಾಗರಿಕರೇ ಕಾರಣ. ಇವತ್ತೇನೂ ಇರಲಿಲ್ಲ ಇಲ್ಲಿ. ನನಗೆ ಸಂತೋಷ ಆಗ್ತದೆ. ಇಷ್ಟೇ, ಈ ರೀತಿಗೆ ಜನ ಇರಬೇಕು, ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಬೇಕು, ಆ ಮುಖಾಂತರವಾಗಿ ಸಮಾಜವನ್ನು ಕಟ್ಟಬೇಕು. ಆ ನಿಟ್ಟಿನಲ್ಲಿ ನೀವು ಕಾಲಿಟ್ಟಿದ್ದೀರಲ್ಲ, ನಿಮ್ಮೆಲ್ಲರ ಪಾದಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಇದನ್ನೇ ಮುಂದುವರಿಸ್ಕೊಂಡು ಹೋಗ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಸಾಷ್ಟಾಂಗ ಮಾಡಿ ನಾನು ಹೋಗೋದಕ್ಕೆ ನಾವು ಅನುಮತಿ ನೀಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ನಾನು